ನೋಡಿ ಸರ್, ಈ ರಸ್ತೆಗೆ ಬಂದಿರುವಂಥ ಜಾಗ 17 ಕುಂಟೆ. ನೋಡಿ, ಈ ಕಡೆನೂ ರಸ್ತೆ ಬರ್ತದ, ಪಕ್ಕದಲ್ಲಿ ಒಂದು ಸ್ಕೂಲು ಐತೆ. ಈ ಕಡೆನೂ ರಸ್ತೆ ಬರ್ತದ, ಈ ಕಡೆ ರಸ್ತೆ ಕಾರ್ನರ್ ಜಾಗ 17 ಕುಂಟೆ. ನೋಡಿ, ಇದೇ ಜಾಗ ಬಾಕ್ಸ್ ಪೀಸು ಸ್ಕ್ವೇರ್ ಆಗೈತೆ. 2 ಕಡೆ ರಸ್ತೆ ಬರ್ತದೆ. ಇದಕ್ಕೆ ಎರಡು ಕಡೆ ರಸ್ತೆ 17 ಕುಂಟೆ. ಊರಿಂದ ಒಂದು 1/4 ಕಿಲೋಮೀಟ್ರಿಂದ ಅರ್ಧ ಕಿಲೋಮೀಟ್ರು. 17 ಕುಂಟೆ ಬಂದಿರುವಂಥ ಜಾಗ 2 ಕಡೆ ತೋರಿಸ್ತಿದೆ. ನೋಡಿ, ಇದೇ ಜಾಗ ಬಾಕ್ಸ್ ಆಗಿ ಸ್ಕ್ವೇರ್ ಆಗೈತೆ. ಈ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ. ಹಿಂದಕ್ಕೆ ಅಕ್ಕಪಕ್ಕದಲ್ಲೂ ಜಾಗ ಸಿಗ್ತಾವಲ್ಲಿ ಕೂತ್ಕೊಂಡ್ರೆ ಈಗ ರೆಡಿ ಇರೋಂಥದ್ದು 17 ಕುಂಟೆ. ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಐತೆ. ಲೀಗಲ್ ಡಾಕ್ಯುಮೆಂಟು, ಜನರಲ್ಲು ಪರ್ಚೇಸ್ ಮಾಡಿರುವಂಥ ಜಾಗ. ಯಾರ್ಯಾರು ಒಂದು 17 ಕುಂಟೆ ಸಾಕು ಅನ್ನೋರು ಅಕ್ಕಪಕ್ಕದಲ್ಲೂ ಸಿಗ್ತಾವ. ಈಗ ರೆಡಿ ಇರೋ 17, ಪಕ್ಕದಲ್ಲೂ ಜಾಗ ಸಿಕ್ಕುತ್ತೆ. ಇದೇ ರೋಡ್ಗಾದಾಗ 17 ಕುಂಟೆ. ಈಗ ಇದು ರೆಡಿ ಇರೋಂಥದ್ದು 17 ಕುಂಟೆ ಒಂದೇ ಪೀಸು. ಮಳವಳ್ಳಿಯಿಂದ ಕರೆಕ್ಟಾಗಿ 14 ಕಿಲೋಮೀಟ್ರು. ಬೆಂಗಳೂರಿಂದ 114 ಕಿಲೋಮೀಟ್ರ್ ಲ್ಯಾಂಡಿಗೆ. ಬಾಕ್ಸ್ ಆಗಿ ಸ್ಕ್ವೇರ್ ಆಗಿದೆ. ನೋಡಿ, ಮಣ್ಣಂತೂ ತುಂಬ ಚೆನ್ನಾಗಿದೆ. ರೆಡ್ ಸಾಯಿಲು. ಇಲ್ಲೆಲ್ಲ ಅಕ್ಕಪಕ್ಕದಲ್ಲೆಲ್ಲ ಒಂದು 2-3 ಎಕರೆ ಬೇಕಾದ್ರೆ ಮಾಡ್ಬೋದು. ಇಷ್ಟೇ ಜಾಗ ಸಾಕು ಅಂದರೆ ಇದೇ ಜಾಗ ಸಾಕು ಮಾಡ್ಕೊ ಕುತ್ಕೋಬೋದು. ಯಾರ ಫ್ರೆಂಡ್ 17 ಕುಂಟೆ. ನೀವು ಅವರವರು 17 ಕುಂಟೆ ಬಂದಿರುವಂಥ ಜಾಗ. ಇದು ಕುಂಟೆ 1.5 ಲಕ್ಷ ಹೇಳ್ತಿದ್ದಾರೆ. ಒಂದು 5,000 ಹೆಚ್ಚು ಕಮ್ಮಿ ಆಗುತ್ತಾ. ಪಕ್ಕಕ್ಕೆ ಊರು ಪಕ್ಕಕ್ಕೆ ಅಟ್ಯಾಚ್ ಆಗಿದೆ. 2 ಕಡೆ ರಸ್ತೆ ಇದ್ಕ. ಜಾಗ ಅಂತೂ ತುಂಬ ಚೆನ್ನಾಗಿದೆ. ನೋಡಿ, ರೆಡ್ ಸಾಯಲು. ಕುಂಟೆ 1.5 ಲಕ್ಷ ಹೇಳ್ತಾರೆ. ಒಂದು 5,000 ಹೆಚ್ಚು ಕಮ್ಮಿ ಆಗುತ್ತಾ. ಪಕ್ಕದಲ್ಲೆಲ್ಲ ಇಲ್ಲಿ ಜಾಗ ಸಿಗ್ತವೆ, ಇನ್ನೂ ಜಾಗ ಸಿಗ್ತವೆ ರೋಡ್ಗೆ. ಈಗ ರೆಡಿ ಇರುವಂಥದ್ದು 17 ಕುಂಟೆ. ಲೀಗಲ್ ಡಾಕ್ಯುಮೆಂಟು, ಜನರಲ್ಲು, ಡೈರೆಕ್ಟ್ ರಿಜಿಸ್ಟ್ರೇಷನ್ಗಿದೆ. ಇವರು ಕುಂಟೆ 1.5 ಲಕ್ಷ ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಒಂದು 5,000 ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. 17 ಕುಂಟೆ ಏನು ಬಂದಿರುವಂಥ ಜಾಗ ಇದು.